ನೊಂದ ಜೀವಿ ಅಧ್ಯಾಯ 19. ಹೀಗೆಯೇ ಅವರ ಜೀವನದಲ್ಲಿ ಕಹಿ ಬೆರೆಯಿತು. ತಂದೆ ಮಗಳಿಬ್ಬರೂ ಸೇರಿ ಒಟ್ಟಾಗಿ ನೆರವೇರಿಸುತ್ತಿದ್ದ ಕರ್ತವ್ಯಗಳಲ್ಲಿ ಕಡೆಗೆ ಒಂದೇ ಒಂದು ಉಳಿದಿತ್ತು. ಹಸಿದವರಿಗೆ ರೊಟ್ಟಿ ಹಂಚುವುದು, ಬೆತ್ತಲೆ ನಡುಗುವವರಿಗೆ ಬಟ್ಟೆ ಹಂಚುವುದು. ಆ ಸೇವಾ ಕಾರ್ಯದಲ್ಲೂ ಕೂಡ ಹಿಂದಿನ ಆನಂದ ಅವರಿಗೆ ಕಾಣಿಸಲಿಲ್ಲ. ಎಂದಾದರೊಂದು ದಿನ ಮಕ್ಕಳಿಗೆಲ್ಲ ಮಿಠಾಯಿ ಹಂಚಿ ಅವರೊಂದಿಗೆ ಆಟವಾಡಿ ರಾತ್ರಿ ಮನೆಗೆ ಹಿಂತಿರುಗಿದಾಗ ಕಾಸೆಟ್ಟಳು ಕೊಂಚ ನಕ್ಕು ನಲಿದಾಡಿ ಆ ಮನೆಗೆ ಹಿಂದಿನ ಗೆಲುವಿನ ನೆನಪು ಕೊಡುವಳು. ಅವರಿಬ್ಬರೂ ಮೇರಿಯಸ್ ವಾಸವಾಗಿದ್ದ ಕಟ್ಟಡಕ್ಕೆ ಭೇಟಿಯಿತ್ತು. ಪಕ್ಕದ ಕೋಣೆಯ ರಿಕ್ತ ಸಂಸಾರಕ್ಕೆ ನೆರವು ನೀಡಲು ಹೋಗಿದ್ದು ಕೂಡ ಈಗಲೇ ಥೆನಾರ್ಡಿಯರ್ ದಂಪತಿಗಳಿಂದಲೂ ಜೇವೆರ್ಟನಿಂದಲೂ ತಪ್ಪಿಸಿಕೊಂಡು ಜಾನ್ ಮರುದಿನ ಬೆಳಗ್ಗೆ ಮನೆಗೆ ಬಂದನು. ಅವನ ಚರ್ಯೆ ಎಂದಿನಂತೆ ಗಂಭೀರದಿಂದ ಪ್ರಶಾಂತವಾಗಿಯೇ ಇತ್ತು. ಆದರೆ ಅವನ ಎಡತೋಳಿನ ಮೇಲೆ ಒಂದು ಕೆಟ್ಟ ಸುಟ್ಟ ಗಾಯ ಇತ್ತು. ಅವನಿಗೆ ಜ್ವರವೂ ಬಂದಿತು. 30-40 ದಿನಗಳವರೆಗೂ ಅವನು ಹಾಸಿಗೆ ಹಿಡಿದಿದ್ದ. ವೈದ್ಯನನ್ನು ಕರೆಯಿಸಿ ಔಷಧಿ ಕೊಡಿಸುವುದಾಗಿ ಕಾಸೆಟ್ಟಳು ಎಷ್ಟು ಬೇಡಿದರೂ ಅವನು ಅದಕ್ಕೆ ಒಪ್ಪುತ್ತಿರಲಿಲ್ಲ. ಅವಳ ಕಾಟ ಬಹಳವಾದರೆ ನಾಯಿ ವೈದ್ಯನೊಬ್ಬನನ್ನು ಕರೆದು ಬಾ ಎಂದು ಅವನು ಅರ್ಧ ಕೋಪ ಅರ್ಧ ಹಾಸ್ಯದಲ್ಲಿ ಬಿರು ನುಡಿಯುತ್ತಿದ್ದ. ದಿನವೂ 2-3 ಬಾರಿ ಕಾಸೆಟ್ಟಳು ಆ ಗಾಯಕ್ಕೆ ಮುಲಾಮು ಸವರಿ ಹತ್ತಿ ಅರಿವೆ ಕಟ್ಟಿ ತಂದೆಯ ಶುಶ್ರೂಷೆಯಲ್ಲಿ ತೋರಿಸಿದ ಅಪಾರವಾದ ಅವಳ ಪ್ರೀತಿ, ನಡತೆಯ ನಯ, ಮಾತಿನ ಮಾರ್ಧವ ಇವುಗಳಿಂದ ಜಾನ್ ವಾಲ್ಜಾನನಿಗೆ ಬದುಕು ಮತ್ತೆ ಬೇಕು ಎನಿಸಿತು. ಅವನಲ್ಲಿ ತುಂಬಿದ್ದ ಭಯ ಭೀತಿಗಳೆಲ್ಲವೂ ಕರಗಿದವು. ಈ ಗಾಯವಾದದ್ದೇ ಒಳಿತಾಯಿತು, ಈ ಪೆಟ್ಟು ಬಿದ್ದದ್ದೇ ಪರಮಾತ್ಮನ ದಯೆ ಎಂದು ಅವನು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದನು. ಕಾಸೆಟ್ಟಳು ಅವನ ಮಂಚದ ಬಳಿ ಕುಳಿತು ಅವನಿಗೆ ಪ್ರಿಯವಾದ ಗ್ರಂಥಗಳನ್ನು ಓದುತ್ತಿದ್ದಳು. ಅವುಗಳಲ್ಲಿ ಬಹುಭಾಗ ಪ್ರವಾಸ ಗ್ರಂಥಗಳು. ಅವಳ ಸವಿದನಿ ಕಿವಿಗೆ ಬೀಳುತ್ತಿದ್ದಾಗ ಜಾನ್ ವಾಲ್ಜಾನನ ಮುಖ ಅರಳುತ್ತಿತ್ತು. ಲಕ್ಸೆಂಬರ್ಗ್ ಪಾರ್ಕ್ ಅಲ್ಲಿ ತನ್ನ ಮಗಳನ್ನು ಅನುಸರಿಸುತ್ತಿದ್ದ ಆ ಯುವಕ, ಕಾಸೆಟ್ಟಳ ಮೌನ, ನಿಟ್ಟುಸಿರು ಎಲ್ಲವನ್ನೂ ಅವನು ಮರೆತು ನಾನೊಬ್ಬ ದಡ್ಡ, ವೃಥಾ ಏನೇನೋ ಕಲ್ಪಿಸಿಕೊಂಡು ಪೇಚಾಡುತ್ತಿದ್ದೆ ಎಂದು ಸಮಾಧಾನ ಹೊಂದಿದ. ಈ ಆನಂದದಲ್ಲಿ ಥೆನಾರ್ಡಿಯರ್ ದಂಪತಿಗಳು ತನ್ನ ಗುರುತು ಹಿಡಿದ ಆ ಭೀಕರ ರಾತ್ರಿಯನ್ನೂ ಅವನು ಮರೆತ. ಅಂತೂ ಅಲ್ಲಿಂದ ಅವನು ತಪ್ಪಿಸಿಕೊಂಡದ್ದಾಯಿತು, ಮನೆ ಬದಲಾಯಿಸಿದ್ದಾಯಿತು, ಪೊಲೀಸರಿಗೆ ಸಣ್ಣ ಗುರುತೂ ಸಿಕ್ಕದ ಹಾಗೆ ಇಷ್ಟು ದಿನ ಮರೆಯಲಿದ್ದದ್ದಾಯಿತು. ಇನ್ನೇನು ಅವರಿಬ್ಬರೂ ಈಗ ಬಂದೀಖಾನೆಯಲ್ಲಿ ಭದ್ರವಾಗಿದ್ದಾರೆ. ಪಾಪ, ಆ ಬಡ ಸಂಸಾರ ಎಷ್ಟು ನರಳುತ್ತಿದೆಯೋ ಎಂದು ಅವನು ಕರಗಿದನು. ಜಾನನಿದ್ದ ಮನೆಯನ್ನು ಬಳಸಿದ್ದ ಉದ್ಯಾನವು ವಸಂತನ ಆಗಮನದಿಂದ ಚೆಲುವಿನ ಚಿಲುಮೆಯಾಯಿತು. ಯಾಕಮ್ಮ, ನೀನು ತೋಟದಲ್ಲಿ ಸುತ್ತಾಡುವುದನ್ನೇ ತೊರೆದು ಒಳಗೆ ಕಾಲ ಕಳೆಯುತ್ತಿದ್ದೀಯೇ? ಹೋಗು, ಗಿಡಮರಗಳು ಎಷ್ಟು ಸುಂದರವಾಗಿವೆ ಎಂದು ಅವನು ಕಾಸೆಟ್ಟಳಿಗೆ ಆಗಾಗ್ಗೆ ಹೇಳುತ್ತಿದ್ದ. ಆಗಲಿ ಅಪ್ಪಾಜಿ ಎಂದು ಅವಳು ತಂದೆಯ ಆಜ್ಞಾನುಸಾರ ಉದ್ಯಾನದಲ್ಲಿ ಸಂಚರಿಸುತ್ತಿದ್ದಳು. ರಸ್ತೆಯಲ್ಲಿ ಹೋಗುವವರಿಗೆ ಎಲ್ಲೂ ಕಂಡು ಬಿಡುವೆನೋ ಎಂಬ ಹೆದರಿಕೆಯಿಂದ ಜಾನ್ ವಾಲ್ಜಾನ್ ಮಾತ್ರ ಎಂದೂ ಅಲ್ಲಿಗೆ ಹೋಗುತ್ತಿರಲಿಲ್ಲ. ಕಾಸೆಟ್ಟಳು ಒಬ್ಬಳೇ ಅಲ್ಲಿ ತಿರುಗಾಡಬೇಕಾಗಿತ್ತು. ಆಗಾಗ ಜಾನ್ ಎಲ್ಲಿಗೋ 1-2 ದಿನ ಪ್ರವಾಸ ಹೋಗುತ್ತಿದ್ದ. ಎಲ್ಲಿಗೆಂದು ಕಾಸೆಟ್ಟಳಿಗೂ ತಿಳಿಯದು. ಮನೆ ಖರ್ಚಿಗೆ ಹಣ ಕಡಿಮೆ ಬಿದ್ದಾಗಲೆಲ್ಲ ಸಾಮಾನ್ಯವಾಗಿ ಅವನು ಈ ರೀತಿ ಪರಸ್ಥಳಕ್ಕೆ ಹೋಗಿ ಬರುವುದು ವಾಡಿಕೆ. ಒಮ್ಮೆ 3 ದಿನಗಳಲ್ಲಿ ಹಿಂದಕ್ಕೆ ಬರುತ್ತೇನೆ ಎಂದು ಮಗಳಿಗೆ ಹೇಳಿ ಜಾನ್ ವಾಲ್ಜಾನ್ ಪ್ರಯಾಣ ಬೆಳೆಸಿದ್ದ. ಆ ದಿನ ಸಂಜೆ ಅವಳು ತನ್ನ ಬೇಸರಿಕೆ ಕಳೆಯುವುದಕ್ಕಾಗಿ ಪಿಯಾನೋ ಬಳಿ ಕುಳಿತು ಅದನ್ನು ನುಡಿಸುತ್ತಾ ಕಾಡದಾರಿಯಲ್ಲಿ ಬೇಡರೋಡಿದರು ಎಂಬ ಸುಮಧುರ ಗೀತವನ್ನು ಹಾಡಿದಳು. ಆಗ ಹೊರಗಡೆ ಉದ್ಯಾನದಲ್ಲಿ ಯಾರದೋ ಹೆಜ್ಜೆ ಸದ್ದಾಯಿತು. ಯಾರಿರಬಹುದು? ತಂದೆ ಊರಲ್ಲಿಲ್ಲ. ಅಡುಗೆಯವಳು ಆಗಲೇ ಕೆಲಸ ಮುಗಿಸಿ ಮಲಗಿದ್ದಳು. ಗಂಟೆ ರಾತ್ರಿ 10. ಅವಳಿಗೆ ಕೇಳಿಸಿದ್ದು ಗಂಡಸಿನ ಹೆಜ್ಜೆ. ಕಳ್ಳತನದಿಂದ ಯಾರೋ ಮೆಲ್ಲಗೆ ತೂರಿದ ಸದ್ದು. ಆ ಕ್ಷಣವೇ ಅವಳು ಮಹಡಿ ಮೆಟ್ಟಲು ಹತ್ತಿ ತನ್ನ ಕೋಣೆಗೆ ನುಗ್ಗಿ ಅಲ್ಲಿಯ ಕಿಟಕಿ ತೆರೆದು ಕೆಳಗೆ ನೋಡಿದಳು. ಹುಣ್ಣಿಮೆಯ ಬೆಳದಿಂಗಳಲ್ಲಿ
ಅವಳಿಗೆ ಮನೆಯ ಅಂಗಳ ಸ್ಪಷ್ಟವಾಗಿ ಕಾಣಿಸಿತು. ಅಲ್ಲಿ ಒಬ್ಬರೂ ಇರಲಿಲ್ಲ. ಮರದ ಎಲೆಗಳೆಲ್ಲ ಅಲುಗಾಡದೆ ಚಂದ್ರಿಕೆಯನ್ನು ಇಂಟುತ್ತಿದ್ದವು. ರಸ್ತೆಯಲ್ಲೂ ಜೀವ ಜಂತುಗಳ ಸುಳಿವು ಇರಲಿಲ್ಲ. ಕಾಸೆಟ್ಟಳಿಗೆ ಕೊಂಚ ಧೈರ್ಯ ಬಂತು. ತನ್ನ ಹೇಡಿತನಕ್ಕೆ ತಾನೇ ನಕ್ಕಳು. ಎಲ್ಲವೂ ಬರಿಯ ಊಹೆ. ಕಾಡುದಾರಿಯಲ್ಲಿ ಬೇಡರ ಗುಂಪು ಓಡಿದ್ದನ್ನು ಕುರಿತ ಆ ಸಹಜ ಸುಂದರ ಗೀತವನ್ನು ತಾನು ಹಾಡಿದಾಗ ಕಣ್ಣಿಗೆ ಆ ಚಿತ್ರ ಕಟ್ಟಿದಂತಾಗಿ, ಕಿವಿಗೆ ಆ ಗದ್ದಲ ತಾಕಿದಂತಾಗಿರಬೇಕು. ಬೆಳದಿಂಗಳಲ್ಲಿ ಕ್ರೂರ ಮೃಗವನ್ನು ಹಿಂಬಾಲಿಸುತ್ತಿದ್ದ ಆ ಬೇಡರು ಜಾಡು ಸಿಕ್ಕುತ್ತಲೇ ಮೆಲ್ಲ ಮೆಲ್ಲಗೆ ತರಗೆಲೆಯ ಮೇಲೆ ಅಡಿ ಇಡುವುದನ್ನೇ ಕವಿ ವರ್ಣಿಸಿರುವನು. ಅದನ್ನೇ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಹೊರಗೆ ಯಾರದೋ ಹೆಜ್ಜೆ ಸಪ್ಪಳವಾಯಿತೆಂದು ತಾನು ಮೋಸ ಹೋಗಿರಬೇಕು ಎಂದು ಅವಳು ಇತ್ಯರ್ಥ ಮಾಡಿಕೊಂಡು ಅಲ್ಲಿಗೆ ಆ ಸಂಗತಿಯನ್ನು ಮರೆತಳು. ಅವರ ಮನೆಯ ಸುತ್ತಲ ತೋಟದಲ್ಲಿ ಒಂದು ಕಲ್ಲು ಬೆಂಚು ಇತ್ತು. ಅದರ ಹಿಂದೆ ಗಿಡಗಳನ್ನು ಬೆಳೆಸಿ ಕಮಾನಿನಂತೆ ಬಾಗಿಸಿದ್ದರೂ ಹೊರಗೆ ರಸ್ತೆಗೆ ಹೋಗಲು ಗೋಡೆಯಲ್ಲಿದ್ದ ಬಾಗಿಲ ಮೂಲಕ ದಾರಿ ಹೋಕರು ಕೈ ನೀಡಿದರೆ ಅದನ್ನು ಮುಟ್ಟಬಹುದಿತ್ತು. ಏಕೆಂದರೆ ಅದು ಗೋಡೆಯ ಅಂಚಿನಲ್ಲಿ ಬಾಗಿಲ ಸಮೀಪದಲ್ಲೇ ಇತ್ತು. ಅದೇ ಏಪ್ರಿಲ್ ತಿಂಗಳು. ಜಾನ್ ವಾಲ್ಜಾನ್ ಮನೆಯಲ್ಲಿಲ್ಲದ ಸಮಯ. ಕಾಸೆಟ್ಟಳು ನಸುಕತ್ತಲೆಯಲ್ಲಿ ಹೊರಗೆ ಬಂದು ಉದ್ಯಾನದಲ್ಲಿ ಕೊಂಚ ಹೊತ್ತು ತಿರುಗಾಡಿ ಆ ಕಲ್ಲಿನ ಮೇಲೆ ಕುಳಿತಿದ್ದಳು. ಗಾಳಿ ಮರಗಳ ನಡುವೆ ತೂರಿ ಪಿಸುಗುಟ್ಟಿತು. ಅವಳ ತಲೆ ತುಂಬ ಏನೇನೋ ಚಿಂತೆಗಳು. ಮತ್ತೆ ಎದ್ದು ತೋಟವನ್ನು ಮತ್ತೊಮ್ಮೆ ಬೆಳೆಸಿದಳು. ಹುಲ್ಲಿನ ಮೇಲೆ ಆಗಲೇ ಹಿಮ ಬಿದ್ದಿತ್ತು. ಮರದ ಪಾದರಕ್ಷೆಗಳೇ ಚೆನ್ನ ಈ ಗಳಿಗೆಯಲ್ಲಿ ಇಲ್ಲಿ ತಿರುಗಾಡುವುದಕ್ಕೆ. ಏನು ಚಳಿಯಪ್ಪ ಎಂದು ಹೇಳಿಕೊಳ್ಳುತ್ತಾ ಅವಳು ಮತ್ತೆ ಆ ಪೀಠದ ಬಳಿ ಬಂದು ಕುಳಿತಳು. ಆಗ ಅದರ ಮೇಲೊಂದು ಕಲ್ಲು. ಅರೆ ನಿಮಿಷಕ್ಕೆ ಮೊದಲು ಅಲ್ಲಿ ಅದು ಇರಲಿಲ್ಲ. ಸುಮಾರು ದಪ್ಪವಾಗಿಯೇ ಇತ್ತು. ಅವಳ ಮೈ ಜುಮ್ ಎಂದಿತು. ಯಾರೋ ದಾರಿ ಹೋಕರು ದೊಡ್ಡ ಬಾಗಿಲ ಸಂದಿನಿಂದ ಕೈ ನೀಡಿ ಅಲ್ಲಿ ಅದನ್ನು ಇರಿಸಿ ಹೋಗಿರಬೇಕು. ನಿಜವಾಗಿಯೂ ಅವಳಿಗೆ ಹೆದರಿಕೆಯಾಯಿತು. ಆ ಕಲ್ಲನ್ನು ಅವಳು ಮುಟ್ಟಲೇ ಇಲ್ಲ. ಹಿಂದಿರುಗಿ ಅದನ್ನು ನೋಡುವುದಕ್ಕೂ ಅವಳಿಗೆ ಭಯ. ಒಂದೇ ಓಟಕ್ಕೆ ಅವಳು ಮನೆ ಹೊಸಿಲನ್ನು ದಾಟಿ ಬಾಗಿಲು ಮುಚ್ಚಿ ಚಿಲಕ ಹಾಕಿಕೊಂಡಳು. ಮಲಗಿ ಬಹಳ ಹೊತ್ತಾದ ಮೇಲೆ, ಇಲ್ಲ, ಬರೀ ಭ್ರಮೆ ನನ್ನದು, ಕಲ್ಲು ಇರಲಿಲ್ಲ ಅಲ್ಲಿ ಎಂದು ಹೇಳಿಕೊಳ್ಳುತ್ತಾ ನಿದ್ದೆ ಹೋದಳು. ಬೆಳಿಗ್ಗೆ ಎದ್ದು ಉಡುಗೆ ಬದಲಾಯಿಸಿ ಉದ್ಯಾನಕ್ಕೆ ಇಳಿಯುತ್ತಾಳೆ. ಅಯ್ಯೋ, ತಾನು ರಾತ್ರಿ ಕಂಡಿದ್ದ ಕಲ್ಲು ಅಲ್ಲೇ ಇತ್ತು, ಬೆಂಚಿನ ಮೇಲೆ. ಆದರೆ ಕತ್ತಲಲ್ಲಿ ಭಯ, ಬೆಳಕಲ್ಲಿ ಅದೇನೆಂಬ ಕುತೂಹಲ. ಕಲ್ಲನ್ನೆತ್ತಿದಾಗ ಅದರ ಕೆಳಗೆ ಒಂದು ಪತ್ರವಿತ್ತು. ಒಲುಮೆಯ ಪತ್ರ. ಲಕ್ಸೆಂಬರ್ಗ್ ಪಾರ್ಕಿನ ಯುವಕನದೇ ಆ ಪತ್ರ ಎಂದು ಕಾಸೆಟ್ಟಳು ಊಹಿಸಿದಳು. ಆ ದಿನ ಸಂಜೆ ಕತ್ತಲು ಇಳಿಯುತ್ತಲೇ ಕಾಸೆಟ್ಟಳು ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡಳು. ಯಾರೋ ಬೆನ್ನ ಹಿಂದೆ ಬಂದ ಹಾಗಾಯಿತು. ಹಿಂದಕ್ಕೆ ತಿರುಗುತ್ತಾ ಎದ್ದಳು. ಹೌದು, ಅವನೇ, ಲಕ್ಸೆಂಬರ್ಗ್ ಪಾರ್ಕಿನ ಯುವಕ. ಕಳೆಗುಂದಿದ ಮುಖ, ಕೃಶವಾದ ದೇಹ, ಆದರೂ ಅವನೇ. ಕಾಸೆಟ್ಟಳಿಗೆ ಗಂಟಲು ಒಣಗಿತು. ಅವಳ ಕಣ್ಣು ನಾಲ್ಕು ಕಡೆಗೂ ಹರಿಯಿತು. ಮೂರ್ಛೆ ಬೀಳುವುದರಲ್ಲಿದ್ದಳು. ಅಲ್ಲಿದ್ದ ಒಂದು ಮರದ ಬುಡ ಅವಳು ನೆಟ್ಟಗೆ ನಿಲ್ಲಲು ಸಹಾಯವಾಯಿತು. ಆಗಲೇ ಅವಳಿಗೆ ಅವನ ದನಿ ಕೇಳಿಸಿತು. ಆ ದನಿಯನ್ನು ಅವಳು ಅದುವರೆಗೂ ಕೇಳಿಯೇ ಇರಲಿಲ್ಲ. ಅದು ಮರಗಳ ಮರ್ಮರಕ್ಕಿಂತ ಮೆಲುದನಿ. ಕ್ಷಮಿಸು, ನಾನಿಲ್ಲಿಗೆ ಬಂದುದಕ್ಕೆ. ನನ್ನ ಹೃದಯ ಸಿಡಿಯುತ್ತಿದೆ. ನಾನು ಬಾಳಲಾರೆ, ಅದಕ್ಕಾಗಿ ಬಂದೆ. ನನ್ನ ಪತ್ರ ಓದಿದೆಯಾ? ನನ್ನ ಗುರುತಿಲ್ಲವೇ ನಿನಗೆ? ನನ್ನನ್ನು ನೋಡಿ ಹೆದರಬೇಡ. ಬಹಳ ದಿನಗಳಾದವು ನಿನ್ನನ್ನು ನೋಡಿ. ನೆನಪಿದೆಯೇ ನಿನಗೆ ಮೊದಲ ದಿನ ನೀನು ನನ್ನನ್ನು ನೋಡಿದ್ದು? ಅದು ಲಕ್ಸೆಂಬರ್ಗ್ ಪಾರ್ಕ್ನಲ್ಲಿ. ಆಮೇಲೆ ನಾನು ಕುಳಿತಿದ್ದ ಸ್ಥಳದ ಮುಂದೆ ನೀನು ನಡೆದು ಹೋದದ್ದು ಯಾವಾಗ ನೆನಪಿದೆಯೇ? ಜೂನ್ 16 ಒಂದು ಬಾರಿ, ಜುಲೈ 2 ಒಂದು ಬಾರಿ. ಹತ್ತಿರ 1 ವರ್ಷವಾಗುತ್ತಾ ಬಂತು ನಿನ್ನನ್ನು ನೋಡಿ. ಪ್ರತಿ ರಾತ್ರಿ ನಾನು ಇಲ್ಲಿಗೆ ಬರುತ್ತಾ ಇದ್ದೇನೆ. ಯಾರಿಗೂ ಕಾಣಿಸಿಕೊಳ್ಳುತ್ತಿಲ್ಲ. ನಿನ್ನ ಕೋಣೆ ಇದೆಯಲ್ಲ ಮಹಡಿ ಮೇಲೆ, ಅದರ ಕಿಟಕಿಗಳನ್ನೇ ಸುಮ್ಮನೆ ನೋಡುತ್ತಿರುತ್ತೇನೆ. ನಿನಗೆ ಹೆದರಿಕೆಯಾಗದಿರಲಿ ಅಂತ ಮೆಲ್ಲಗೆ ಹೆಜ್ಜೆ ಇಡುತ್ತೇನೆ. ಒಂದು ಸಲ ನೀನು ಹಾಡಿದ್ದು ಕೇಳಿದೆ ಹೊರಗಡೆ ನಿಂತು. ನಾನು ಕೇಳಿದರೆ ನಿನಗೆ ತೊಂದರೆಯೇ ಇಲ್ಲ ಅಲ್ಲವೇ? ಮತ್ತೊಂದು ದಿನ ನಿನ್ನ ಹಿಂದೆಯೇ ನಿಂತಿದ್ದೆ. ಆದರೂ ನೀನು ಓಡಿಬಿಟ್ಟೆ. ನಾನು ಆಗಾಗ ಬರಲು ಸಮ್ಮತಿಸುತ್ತೀಯಾ? ನೀನೇ ನನ್ನ ಜೀವನದ ಬೆಳಕು, ಉಸಿರು, ದೇವತೆ.
ನಾನು ಹೇಳುವುದು ನಿನಗೆ ಅಹಿತವಾದರೆ ಹೇಳು. ನೀನಿಲ್ಲದೆ ನಾನು ಬದುಕಲಾರೆ. ಇದು ನಿನಗೆ ಅಹಿತವೇ? ನಾನು ಹೇಳಕೂಡದೆ? ಕೇಳುತ್ತಾ ಕೇಳುತ್ತಾ ಕಾಸೆಟ್ಟಳು ಅಮ್ಮ ಎಂದು ಬಿಸು ಸುಯ್ದು ನೆಲಕ್ಕೆ ಕುಸಿದಳು. ಆದರೆ ಆತ ಅವಳನ್ನು ಹಿಡಿದು ನಿಲ್ಲಿಸಿ ತನ್ನ ಎದೆಯ ಮೇಲೆ ಅವಳ ತಲೆಯನ್ನು ಇರಿಸಿಕೊಂಡ. ಆಗ ಅವನಿಗೆ ರೋಮಾಂಚವಾಯಿತು. ಕಣ್ಣಿನ ರೆಪ್ಪೆಗಳು ತಾವಾಗಿಯೇ ಮುಚ್ಚಿಕೊಂಡವು. ಅವುಗಳ ಮೂಲಕ ತಲೆಯೊಳಗಿಂದ ಬೆಳಕು ಹರಿಯಿತು. ಯಾವ ವಿಚಾರವೂ ಅವನಿಗೆ ಆಗ ಬೇಕಿರಲಿಲ್ಲ. ಪೂತವಾದ ಒಂದು ದಿವ್ಯ ವಸ್ತುವನ್ನು ಅಪವಿತ್ರ ಮಾಡುತ್ತಿರುವಂತೆ ತೋರಿ ಅವನಿಗೆ ಭಯವಾಯಿತು. ಒಲವಿನ ತೆಕ್ಕೆಯಲ್ಲಿ ಅವನು ಉನ್ಮತ್ತನಾದ. ಅವಳು ಅವನ ಕೈಯನ್ನು ಎತ್ತಿ ತನ್ನ ಹೃದಯದ ಮೇಲೆ ಇರಿಸಿಕೊಂಡಳು. ಅವಳು ಬಚ್ಚಿಟ್ಟುಕೊಂಡಿದ್ದ ಕಾಗದ ಅವನ ಕೈಗೆ ಸೋಕಿತು. ನೀನೂ ನನ್ನನ್ನು ಪ್ರೀತಿಸುತ್ತೀಯೇ ಅಲ್ಲವೇ ಎಂದನು. ಅದಕ್ಕೆ ಅವಳು ಕೊಟ್ಟ ಉತ್ತರ ಮೆಲುಗಾಳಿಯಲ್ಲಿ ತೇಲಿ ಬಂತು. ನಾನು ಹೇಳಲೇಬೇಕೇನು? ನಿನಗೆ ತಿಳಿದೇ ಇದೆ. ಲಜ್ಜೆಯಿಂದ ಅವಳು ತಲೆಬಾಗಿದಳು. ನಿಲ್ಲಲಾರದೆ ಇಬ್ಬರೂ ಕಲ್ಲು ಬೆಂಚಿನ ಮೇಲೆ ಕುಳಿತರು. ಇಬ್ಬರಿಗೂ ಮಾತು ಹೊರಡದು. ಮಾತು ಬೇಕಾಗಿಯೂ ಇರಲಿಲ್ಲ. ತಾರಾಗಣಗಳು ಅವರನ್ನು ಇಣಿಕಿ ನೋಡುತ್ತಿದ್ದವು. ಅವರು ಆನಂದದಲ್ಲಿ ನಲಿದರು. ಅದು ಹೇಗೆ ಎನ್ನುತ್ತೀರೇನು? ಹಕ್ಕಿ ಹಾಡುವುದು ಹೇಗೆ? ಮಂಜುಗಡ್ಡೆ ಕರಗುವುದು ಹೇಗೆ? ಗುಲಾಬಿ ಮೊಗ್ಗು ಅರಳುವುದು ಹೇಗೆ? ವಸಂತನು ಆವಿರ್ಭವಿಸುವುದು ಹೇಗೆ? ಬೆಟ್ಟದ ಮೇಲಿನ ಕಪ್ಪನೆಯ ಮರಗಳ ಹಿಂದಣ ಕತ್ತಲೆಯನ್ನು ಓಡಿಸುತ್ತಾ ಹೊಂಬೆಳಕು ಹೇಗೆ ಚೆಲುವನ್ನು ಚೆಲ್ಲುತ್ತದೆ? ಇವಕ್ಕೆ ಉತ್ತರ ಹೇಳಿ ನೋಡುವ. ದೇವತೆಗಳಂತೆ ಪರಿಶುದ್ಧರಾಗಿದ್ದ ಆ ಇಬ್ಬರೂ ಪರಸ್ಪರ ತಮ್ಮ ತಮ್ಮ ಬಾಳಿನ ಕಥೆಯನ್ನು ನಿವೇದಿಸಿಕೊಂಡರು. ತಮ್ಮ ಆಸೆ ನಿರಾಸೆಗಳು, ಕನಸು ನನಸುಗಳು, ತಮ್ಮ ಒಲವಿನ ಹುಟ್ಟು ಬೆಳವಣಿಗೆಗಳು ಎಲ್ಲವನ್ನೂ ಹೇಳಿಕೊಂಡರು. ಒಂದೇ ಗಳಿಗೆಯಲ್ಲಿ ಆಕೆಯ ಆತ್ಮ ಆತನದಾಯಿತು, ಆತನ ಆತ್ಮ ಆಕೆಯ ಸ್ವತ್ತಾಯಿತು. ಮಾಯಾ ಮೋಹದಲ್ಲಿ, ಮಾಂತ್ರಿಕನ ಮಾಟದಲ್ಲಿ ಇಬ್ಬರೂ ಕಟ್ಟುಬಿದ್ದರು. ಆಗ ಅವನ ತೋಳಲ್ಲಿ ತನ್ನ ಗಲ್ಲವನ್ನಿರಿಸಿ ಕಾಸೆಟ್ಟಳು ನಿನ್ನ ಹೆಸರೇನು ಎಂದಳು. ನನ್ನ ಹೆಸರು ಮೇರಿಯಸ್. ನಿನ್ನದು? ನನ್ನ ಹೆಸರು ಕಾಸೆಟ್. ಐದಾರು ವಾರಗಳ ನಂತರ ಒಂದು ದಿನ ಮೇರಿಯಸ್ ಬಂದಾಗ ಕಾಸೆಟ್ಟಳು, ಇವತ್ತು ಬೆಳಗ್ಗೆ ನನ್ನ ತಂದೆಯವರು ಹೇಳಿದರು, ಸಿದ್ಧವಾಗಿರಮ್ಮ, ಕೆಲಸ ಕಾರ್ಯವಿದೆ, ಇಂಗ್ಲೆಂಡಿಗೆ ಹೋಗಬೇಕಾಗುತ್ತದೋ ಏನೋ ನಾವು ಎಂದು ತಿಳಿಸಿದಳು. ಅಡಿಯಿಂದ ಮುಡಿಯವರೆಗೂ ಅವನು ನಡುಗಿದ. ಜೀವನದ ಪಯಣ ಮುಗಿಯುತ್ತಾ ಬಂದಾಗ ಸಾವೆಂದರೆ ಅಗಲಿಕೆ. ಆದರೆ ಆ ಪಯಣದ ಪ್ರಾರಂಭದಲ್ಲಿ ಅಗಲಿಕೆಯೇ ಸಾವು. ಮೇರಿಯಸ್ ಎಚ್ಚರಗೊಂಡ. ಯಾವುದೋ ಅಲೌಕಿಕ ಪ್ರಪಂಚದಲ್ಲಿ 6 ವಾರಗಳಿಂದಲೂ ವಿಹರಿಸುತ್ತಿದ್ದ ಮೇರಿಯಸ್ ಆಗ ಇಹಲೋಕಕ್ಕೆ ಇಳಿದ. ಅವನ ಬಾಯಿಂದ ಮಾತೇ ಹೊರಡಲಿಲ್ಲ. ಆಗ ಕಾಸೆಟ್ಟಳೆಂದಳು, ಅಯ್ಯೋ ನಾನೆಂಥ ದಡ್ಡಳು, ನೀವೂ ಬಂದು ಬಿಡಿ, ನಾನು ನಿಮಗೆ ತಿಳಿಸುತ್ತೇನೆ ಎಂದು ಹೊರಡುತ್ತೇವೆ ಎಂಬುದನ್ನು. ಜೊತೆಯಲ್ಲೇ ಇಂಗ್ಲೆಂಡಿಗೆ ಹೋದರಾಯಿತು. ತನ್ನ ನಿತ್ಯ ಜೀವನದ ಕಷ್ಟ ಪ್ರಪಂಚಕ್ಕೆ ಮೇರಿಯಸ್ ಸಂಪೂರ್ಣವಾಗಿ ಇಳಿದು ಬಂದಿದ್ದ. ಅವನ ಕಣ್ಣಲ್ಲಿ ನೀರು ತುಂಬಿತು. ನಿನ್ನ ಜೊತೆಗೆ ಬರುವುದೇ ನಿನಗೆ ಹುಚ್ಚೇನು? ಇಂಗ್ಲೆಂಡಿಗೆ ಬರಲು ಹಣ ಬೇಡವೇ? ನನಗೆ ಈಗಾಗಲೇ 10 ಸೌ ಸಾಲವಿದೆ ಗೆಳೆಯರಲ್ಲಿ. ನೀನು ನನ್ನನ್ನು ಕತ್ತಲಲ್ಲಿ ಮಾತ್ರ ಕಾಣುತ್ತಿರುವೆ. ನಿನ್ನ ಹೃದಯವನ್ನು ನನಗೆ ಕೊಟ್ಟಿರುವೆ. ಆದರೆ ನನ್ನನ್ನು ಹಗಲಲ್ಲಿ ನೋಡಿದರೆ ನೀನು ನನ್ನ ಕಡೆಗೆ 1 ಸೌವನ್ನು ಎಸೆಯುವೆ. ಇಂಗ್ಲೆಂಡು? ದಾರಿ ಖರ್ಚಿಗೆ ನನ್ನಲ್ಲಿ ಹಣವಿಲ್ಲವಲ್ಲ ಎನ್ನುತ್ತಾ ಮೇರಿಯಸ್ ಅಲ್ಲಿದ್ದ ಒಂದು ಮರವನ್ನು ಒರಗಿ ತಲೆಯ ಮೇಲೆ ಕೈಗಳನ್ನಿಟ್ಟು ನಿಟ್ಟುಸಿರು ಬಿಟ್ಟ. ಮರದ ಒರಟು ತೊಗಟೆ ಅವನ ಚರ್ಮವನ್ನು ತರಿಯಿತು. ಅವನ ಕಣತಲೆ ಜ್ವರದಿಂದ ಕಾವೇರಿತು. ಆದರೆ ಅವನೇನನ್ನೂ ಅರಿಯ ನಿರಾಶೆಯ ಮೂರ್ತಿಯಂತೆ ಅವನು ಅಲ್ಲೇ ಅಲುಗಾಡದೆ ನಿಂತ. ಸಂಕಟದಿಂದ ಸ್ತಬ್ಧನಾದ. ಆಗ ಅವನ ಹಿಂದೆ ಯಾರೋ ಬಿಕ್ಕಿ ಬಿಕ್ಕಿ ಅಳುತ್ತಿರುವಂತೆ ಭಾಸವಾಯಿತು. ತಿರುಗಿ ನೋಡಿದರೆ ಕಾಸೆಟ್. 2 ಗಂಟೆಗಳಿಂದಲೂ ಅವಳು ಅಳುತ್ತಲೇ ಇದ್ದಳು. ಪಾಪ. ಕಾಸೆಟ್ಟಳ ಕೈಗಳೆರಡನ್ನೂ ಸೇರಿಸಿ ಹಿಡಿದು ಗಂಭೀರ ಧ್ವನಿಯಲ್ಲಿ ಶಾಂತವಾಗಿ ಅವನು, ಕಾಸೆಟ್, ನಾನು ಇದುವರೆಗೂ ಆಣೆ ಇಟ್ಟು ಶಪಥ ಮಾಡಿಲ್ಲ. ಮಾಡುವುದಕ್ಕೆ ಅಂಜುತ್ತಿದ್ದೆ. ನನ್ನ ತೀರ್ಥರೂಪರವರು ನನ್ನ ಸಮೀಪದಲ್ಲೇ ಇದ್ದು ನನ್ನನ್ನು ಅವಲೋಕಿಸುತ್ತಿರುವರು ಎಂಬುದೇ ನನ್ನ ಭಾವನೆ. ಈಗ ಈ ಮಾತು ಹೇಳುತ್ತೇನೆ, ಕೇಳು. ನನ್ನನ್ನು ಬಿಟ್ಟು ನೀನು ತೆರಳಿದರೆ ನಾನು ನಿಶ್ಚಯವಾಗಿಯೂ ಜೀವಿಸಿರಲಾರೆ ಎಂದನು.
ಕ್ರೂರ ಸತ್ಯವೊಂದು ಮನದ ಅಡ್ಡ ಹಾದು ಹೋದಾಗ ಚಳಿ ಗಾಳಿ ಬೀಸಿದಂತೆ ನಾವು ನಡುಗುವುದುಂಟು. ಕಾಸೆಟ್ ನಡುಗಿದಳು. ಆ ಸತ್ಯ ಅವಳ ಅಳುವನ್ನೂ ತಡೆದು ನಿಲ್ಲಿಸಿತು. ನಾಳೆ ನಾನು ನಿನ್ನನ್ನು ನೋಡಲು ಬರುವುದಿಲ್ಲ. ಏಕೆ? ಮತ್ತೆ ನಾನು ನಾಳಿದ್ದು ಬರುತ್ತೇನೆ ಅಷ್ಟೆ. ಅಯ್ಯೋ, ಏಕೆ? ಅನಂತರ ಗೊತ್ತಾಗುವುದು. ಒಂದು ದಿನ ಪೂರ್ತ ನಿಮ್ಮನ್ನು ನೋಡದೆ ಆಗದಾಗದು. ಆ ಒಂದು ದಿನದ ತ್ಯಾಗದಿಂದ ಜೀವ ಇರುವವರೆಗೂ ಸುಯೋಗ ದೊರೆತರೆ ಏನದು? ನಿಮ್ಮ ಯೋಚನೆ ಏನು ಹೇಳಿ? ಹೇಳಲೇಬೇಕು. ನಮಗೆ ಸತತ ಆನಂದವನ್ನು ಕೊಡುವ ಆ ಯೋಚನೆ ಏನದು? ನನ್ನ ಯೋಚನೆಯೇ ದೇವರು ನಮ್ಮನ್ನು ಅಗಲಿಸಲಾರ. ಅದೇ ನನ್ನ ಯೋಚನೆ. ನಾಳಿದ್ದು ಬಂದೇ ಬರುತ್ತೇನೆ. ಹಾಗಾದರೆ ನಿಮ್ಮ ಯೋಚನೆ ಸಫಲವಾಗಲೆಂದು ನಾನು ದೇವರಲ್ಲಿ ಮೊರೆ ಇಡುತ್ತಿರುತ್ತೇನೆ. ನಿಮಗೆ ಪ್ರಿಯವಾದ ಆ ಕಾಡು ದಾರಿಯಲ್ಲಿ ಬೇಡರೋಡಿದರು ಎಂಬ ಹಾಡನ್ನು ನಾಳೆ ಸಂಜೆ ಅದೇ ಹೊತ್ತಿನಲ್ಲಿ ಹಾಡುತ್ತೇನೆ. ನಾಳಿದ್ದು ಬೇಗ ಬನ್ನಿ, ತಡ ಮಾಡಬಾರದು. ರಾತ್ರಿ 9 ಗಂಟೆಗೆ ಇಲ್ಲಿ ಇದ್ದೇ ಇರಬೇಕು. ದೇವರು ಹಗಲನ್ನು ಏಕೆ ಇಷ್ಟು ದೀರ್ಘಕಾಲ ನಡೆಸುತ್ತಾನೋ? 9 ಗಂಟೆಗೆ ನಾನು ಇಲ್ಲೇ ಇರುತ್ತೇನೆ. ಮೇರಿಯಸ್ ಬೀದಿಗೆ ಇಳಿದಾಗ ಅದು ನಿರ್ಜನವಾಗಿತ್ತು. ಅವನ ತಲೆಯೊಳಗಣ ಯೋಚನೆಯನ್ನು ಕುರಿತು ಅವನಿಗೆ ನೆಚ್ಚಿಕೆ ಬಹಳ ಕಡಿಮೆ. ಆದರೂ ನಿರಾಶಾನಿಶಿಯಲ್ಲಿ ಅದೇ ಅವನಿಗೊಂದು ಬೆಳಕಿನ ರಶ್ಮಿ.